ಎಂಕೆ ನ್ಯೂಸ್ 9 ಇನ್ ಟಿವಿ ಕನ್ನಡಕ್ಕೆ ಸ್ವಾಗತ. ಶಾರ್ಟ್ ಸರ್ಕ್ಯೂಟ್ ಮನೆಗೆ ಬೆಂಕಿ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಇಂದಾಗಿ ಮನೆಗೆ ಬೆಂಕಿ ಬಿದ್ದ ಘಟನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶೆಂದಿಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ರಾಮಪ್ಪ ಲಕ್ಷ್ಮಣ ಮಗದುಮ್ಮ ಮನೆಯಲ್ಲಿ ರಾತ್ರಿ 11:30 ಗಂಟೆಗೆ ಬೆಂಕಿ ಬಿದ್ದಿರುವ ಘಟನೆ ನಡೆದಿದೆ. ಇದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬಿದ್ದಿರುವುದೆಂದು ಖಚಿತವಾಗಿದೆ. ಬೆಂಕಿ ಬಿದ್ದ ಪರಿಣಾಮ ಮನೆ ಮತ್ತು ಮನೆಯ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿದೆ. ಕೆಬಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಡ ರೈತ ತನ್ನ ಮನೆಯನ್ನು ಕಳೆದುಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ರೈತನಿಗೆ ಸೂಕ್ತ ಪರಿಹಾರ ನೀಡಿ ಕೆಬಿ ಲೈನ್ಗಳಿಂದ ಆಗುತ್ತಿರುವ ಸಮಸ್ಯೆಗೆ ಮುಕ್ತಿ ನೀಡಬೇಕು. ತನ್ನ ಮನೆಯನ್ನು ಕಳೆದುಕೊಂಡ ಈ ರೈತನಿಗೆ ನೆರವಾಗುವವರು ಯಾರು? ಓಟ್ ಹಾಕಿಸಿಕೊಂಡ ಎಂಎಲ್ಎ ಅಥವಾ ಎಂಪಿನೆಂದು ಕಾದು ನೋಡಬೇಕಾಗಿದೆ. ಮನೆ ಬೆಂಕಿ ಹಚ್ಚಿದಾಗ್ರಿ ಲೈಟ್ ಸ್ವಾದ ಮತ್ತು ಇಲ್ಲಿ ಕಾಳ ಮತ್ತು ಬಂಗಾರು ಮತ್ತು ಅರಿವಿ ಮತ್ತು ಎಲ್ಲ ನಮ್ಮ ಅಡುಗೆ ಮಾಡೋ ಸಾಮಾನ, ಕಾಗಪತ್ರ, ಆಧಾರ್ ಕಾರ್ಡು, ನಮ್ಮ ರೇಷನ್ ಕಾರ್ಡು ಎಲ್ಲ ಸುಟ್ಟು ಹೋಗೈತ್ರಿ. ನಮಗೆ ಇನ್ನು ಅಧಿಕಾರಿಗಳು ಯಾರು ಇಲ್ಲಿ ಬಂದು ದಾದ ಮಾಡಿಲ್ರಿ. ಅವ್ರ ಒಟ್ಟ ಏನು ಹೇಳಿರೋನು ಬರಾಕ್ ತಯಾರಿಲ್ರಿ. ಇಲ್ಲಿ ನಿಮ್ಮ ಕೆಲಸದ ಮುಖಾಂತರ ಈಗ ತಲಾಟಿ ಸಾಹೇಬ್ರು ಒಬ್ರು ಬಂದು ಹೋಗ್ಯಾರ್ರಿ. ಇದಕ್ಕೆ ಯಾರು ಒಬ್ಬರು ಬಂದಿಲ್ಲ. ಮುಂದೆ ನಮ್ಗೆ ಹಾಕೋರಾಕ ಬಟ್ಟೆ ಇಲ್ರಿ, ಊಟ ಮಾಡಕ್ಕೆ ನಮ್ಗೆ ಏನೂ ಇಲ್ರಿ, ಮತ್ತೀಗ ಏನೂ ಮಾಡಕ್ಕೆ ನಮ್ಗೆ ಸಾಧ್ಯ ಇಲ್ರಿ. ನೀವು ಏನು ಮಾಡ್ತೀರಿ ನೋಡ್ರಿ. ಅಧಿಕಾರಿಗಳು ಬಂದ ಇಲ್ಲಿ ದಾದ ಮಾಡ್ದಿಲ್ಲ ಅಂದ್ರೆ ನಾವು ಏನು ಮಾಡೋದೈತ್ರಿ ಬಡವರ? ಮುಂದೆ ಪರಿಹಾರ ನಮಗೇನು ಕೊಡಬೇಕು ನಿಮ್ಮನ್ನ ಕೇಳೋದಂದ್ರೆ ಏನ? ನಿಮ್ಮ ಮುಖಾಂತರ ಮಾಹಿತಿ ಕೇಳತ್ತೇವ್ರಿ ನಾವು. ಶ್ರೀಕಾಂತ್ ರಾಮಪ್ಪ ಮಗ್ದುಮ್ರೆ. ವರದಿ ಮಹೇಶ್ ಪಾಟೀಲ, ಎಂಕೆ ನ್ಯೂಸ್ 9 ಇನ್ ಕನ್ನಡ.